ದೇವಸ್ಥಾನದಲ್ಲಿ ಕೊಡುವ ಪುಳಿಯೋಗರೆ ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೇಮ್ ಟು ಸೇಮ್ ಪ್ರಸಾದ ಥರನೇ ಇರುತ್ತೆ ಈ ರೆಸಿಪಿ. ಬಾಣಲಿಗೆ ಸ್ವಲ್ಪ 1 ಸೌಟ್ನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಕಮ್ಮಿ ಉರಿಲೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದಕ್ಕೇ 1 ಸೌಟ್ನಷ್ಟು ಉದ್ದಿನಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪುಡಿನ 2-3 ದಿನಕ್ಕಾಗುವಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ತಟ್ಟೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ 1 ಸೌಟ್ನಷ್ಟು ಧನಿಯಾ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. 1 ಸೌಟ್ನಷ್ಟು ಕಾಳುಮೆಣಸು, 1 ಸೌಟ್ನಷ್ಟು ಜೀರಿಗೆ ಮೆಣಸು ಘಮ ಬರೋವರೆಗೂ ಹುರ್ಕೊಂಡು ಈ ರೀತಿ ಸಪ್ರೇಟಾಗೆ ಮಾಡ್ಕೊಳ್ಳಿ. ಅದೇ ಬಾಣಲಿಗೆ 1/4 ಚಮಚದಷ್ಟು ಮೆಂತ್ಯಕಾಳು ಹಾಗೆ 1/4 ಚಮಚದಷ್ಟು ಸಾಸಿವೆ ಮಾತ್ರ ಹಾಕ್ಕೊಳ್ಳಿ ಸಾಕು. ನಾನಿಲ್ಲಿ ಬಿಳಿ ಎಳ್ಳನ್ನು ಸಪ್ರೇಟಾಗೆ ಹುರಿದು ಸಪ್ರೇಟ್ ಪ್ಲೇಟಲ್ಲೇ ಹಾಕ್ಕೊತಾ ಇದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 15 ಬ್ಯಾಡಗಿ ಮೆಣಸಿನ್ಕಾಯಿನ ಇಲ್ಲಿ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಿಸಿ ಆದರೆ ಸಾಕು. ಸ್ಟವ್ ಆಫ್ ಮಾಡಿ. ಬಿಳಿ ಎಳ್ಳಿಗೆ ನಾನು 2 ಸೌಟ್ನಷ್ಟು ತುರಿದಿರುವಂಥ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಪುಳಿಯೋಗರೆಗೆ ಬೇಕಾಗಿರುವ ರೆಸಿಪಿಗಳು. ಮಿಕ್ಸಿ ಜಾರಿಗೆ ಫಸ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತರಿತರಿಯಾಗಿ ಪುಡಿ ಆದರೆ ಸಾಕು. ಇದಕ್ಕೆ ಹುರಿದಿರುವಂಥ ಧನಿಯಾಕಾಳು, ಕಡಲೆಬೇಳೆ, ಉದ್ದಿನಬೇಳೆನೂ ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತರಿತರಿಯಾಗಿದ್ದರೆ ಪುಡಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ಈಗ